ಸಚಿವರುಗಳಾದಂಥ ಭೈರತಿ ಸುರೇಶ್ ಅವರು ಹಾಗೂ ವೆಂಕಟೇಶ್ ಅವರು, ಜಮೀರ್ ಅಹಮದ್ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಅಭಿನಯ ಚಕ್ರವರ್ತಿ, ಕರುನಾಡು ಮಾಣಿಕ್ಯ, ಬಹುಭಾಷ ನಟ ಕಿಚ್ಚ ಸುದೀಪ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಬಹುಮುಖ ಪ್ರತಿಭೆಯಾಗಿ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ರಾಜ್ಯ ಅಂತರ್ರಾಜ್ಯದಲ್ಲಿ ತಮ್ಮ ಛಾಪನ್ನು ಮೂಡಿಸುತ್ತಿರುವ ನಟ ಎಂದೇ ಹೇಳಬಹುದು. ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕರಾಗಿ ಅದ್ಭುತ ವೃತ್ತಿ ಜೀವನವನ್ನು ಕಂಡುಕೊಂಡ ಅಮೋಘ ಪ್ರತಿಭೆ, ಜನಪ್ರಿಯ ಕಲಾವಿದ ಹಾಗೂ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿರುವ ಜನಪ್ರಿಯ ಶಾಸಕರುಗಳಾದಂಥ ಮೈಸೂರು ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು, ಮಾನ್ಯ ಶ್ರೀ ಅನಿಲ್ ಚಿಕ್ಕಮಾದವರು, ಇಡೀ ಹಿರಿಯ ರಾಜಕಾರಣಿ, ನಮ್ಮನ್ನ 3 ಬಾರಿ ಮೈಸೂರು ನರಸಿಂಹರಾಜದಲ್ಲಿ ಸೋಲಿಸಿರುವ ಹ್ಯಾಟ್ರಿಕ್ ತನ್ವೀರ್ ಸೇಠ್ ಅವರು ಹಾಗೂ ರಾಘವೇಂದ್ರ ಹಿಟ್ನಾಳ್ ಅವರು ಹಾಗೂ ಮೈಸೂರು ಸಚಿವರಾದಂಥ ಜಮೀರ್ ವೆಂಕಟೇಶ್ ಅವರು ಬಂದಿದ್ದಾರೆ. ದಯಮಾಡಿ ಸಲ್ಲಿಸಬೇಕು, ಅವ್ರಿಗೂ ಸ್ವಾಗತವನ್ನು ಬರೆಸಿ. ಈಗ ತಾನೇ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ಸಚಿವರು, ನಮ್ಮೆಲ್ಲರ ಆತ್ಮೀಯರು, ಅತಿ ಹೆಚ್ಚು ಸಂದೇಶ್ ನಾಗರಾಜರ ಒಡನಾಟದಲ್ಲಿರುವಂಥ ಚಲುವರಾಯ ಸೋಮಣ್ಣ ಅವರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಚಲನಚಿತ್ರ ನಟರು ಡಾಲಿ ಧನಂಜಯ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾ, ಹಾಗೂ ಹೆಸರಾಂತ ಸಂಗೀತ ನಿರ್ದೇಶಕರು, ಸಂಗೀತದಲ್ಲೇ ಹೊಸ ಅಲೆಯನ್ನು ಹುಟ್ಟುಹಾಕಿದಂಥ ಶ್ರೀ ಹಂಸಲೇಖ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೋರಿ, ಮತ್ತೆ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ, ವೇದಿಕೆ ಮೇಲೆ ಅನೇಕ ಮೈಸೂರು ವಸ್ತು ಪ್ರದರ್ಶನ ಅಧ್ಯಕ್ಷರಾದಂಥ ಅಯೂಬ್ ಖಾನ್ ಅವರು ಬಂದಿದ್ದಾರೆ. ಮತ್ತೆ ಕೃಷ್ಣೇಗೌಡರು ಬಂದಿದ್ದಾರೆ, ಲಕ್ಷ್ಮಣ್ ಬಂದಿದ್ದಾರೆ. ಇನ್ನೂ ಅನೇಕ ಕಲಾವಿದರು ವೇದಿಕೆಯಲ್ಲಿದ್ದಾರೆ. ದಯಮಾಡಿ ಒಂದೇ ಸಲ ಅವರೆಲ್ಲರನ್ನೂ ಹೇಳಕ್ಕೆ ನನಗೆ ಕಾಣ್ತಾ ಇಲ್ಲ ಯಾರ್ಯಾರು ಬಂದಿದ್ದಾರೆ ಅಂತ. ಆದರೂ ಹೆಚ್ಚಾಗಿ ಇಲ್ಲಿ ಚಲನಚಿತ್ರ ಅಕಾಡೆಮಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಚಲನಚಿತ್ರ ನಟ ನಟಿಗಳು, ಕಾರ್ಮಿಕರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಸ್ವಾಗತಿಸ್ತೇನೆ. ವಿಶೇಷವಾಗಿ ಮೈಸೂರು ನಗರದ ಮಾಧ್ಯಮದವರು, ನಮ್ಮ ಕುಟುಂಬದ ಸಂದೇಶ್ ನಾಗರಾಜರು, ನಮ್ಮನ್ನೆಲ್ಲ ಹರಿಸಿ ಬೆಳೆಸ್ತಾ ಇರುವಂಥ ಮಾಧ್ಯಮದವರಿಗೆ ವಿಶೇಷವಾದಂಥ ಸ್ವಾಗತವನ್ನು ಕೊಡ್ತಾ, ಎಲ್ಲ ಸಂಘ ಸಂಸ್ಥೆಗಳು, ಅಭಿಮಾನಿಗಳು, ನಮ್ಮ ಕುಟುಂಬದ ಸದಸ್ಯರು, ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿದ್ದಾರೆ. ಈ ಒಂದು 80ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಬಂದಿರೋದಕ್ಕೆ ಇನ್ನೂ ಅನೇಕ ಪೊಲೀಸ್ ಸಿಬ್ಬಂದಿ ವರ್ಗದವರು, ಇನ್ನೂ ಕಾರ್ಮಿಕರು ಎಲ್ಲರೂ ಆಗಮಿಸಿರೋದ್ರಿಂದ ಅವರೆಲ್ಲರಿಗೂ ಉತ್ಪೂರ್ವವಾದಂಥ ಸಂದೇಶ್ ನಾಗರಾಜ್ ಕುಟುಂಬ, ಅವರ ಅಭಿಮಾನಿಗಳು, ಸ್ನೇಹಿತರು ಎಲ್ಲರಿಗೂ ನಾನು ಉತ್ಪೂರ್ವವಾದಂಥ ತಲೆಬಾಗಿಸಿ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ